ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರಕಾಶ್ ಪೈರ್ ಮಾತಾಡೋದು. ಇವತ್ತು ಸಂಡೇ ಟೆಟ್ ಎಕ್ಸಾಮ್ ಇದೆ. ಸೊ ಟೆಟ್ ಎಕ್ಸಾಮ್ ಪಾಸಾದಂಥ ಅಭ್ಯರ್ಥಿಗಳು ನೆಕ್ಸ್ಟ್ ಟೀಚರ್ ಪೋಸ್ಟ್ಗೆ ಅತಿ ಶೀಘ್ರದಲ್ಲೇ ಟೀಚರ್ ಪೋಸ್ಟಿಂಗ ಇದು ಮಂತ್ ಎಂಡಲ್ಲಿ ಅಥವಾ ಜನವರಿಲಿ ಪಕ್ಕ ಕನ್ಫರ್ಮ್ ಆಗುತ್ತೆ. ಸೊ ಹಂಗಾಗಿ ಎಲ್ಲರೂ ಟೆಟ್ ಬರಿತಕ್ಕಂಥ ಎಷ್ಟು ಜನ ಅಭ್ಯರ್ಥಿಗಳು ಅಟೆಂಡ್ ಆಗಿರ್ತಾರೋ ಎಲ್ಲರಿಗೆ ಪಾಸ್ ಆಗಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಮಾಹಿತಿಗಳನ್ನ ಹೇಳಬೇಕಂತ ನಮ್ಮ ಅನಿಸಿಕೆಯಿಂದ ನಿಮಗೆ ಮಾಹಿತಿಗಳನ್ನ ಹೇಳ್ತಾ ಇದ್ದೀನಿ. ಈಗ ಜಾಬ್ ಅಂದರೆ ಈಗಿನ ಕಾಂಪಿಟೇಷನ್ ಇದರಲ್ಲಿ ಜಾಬ್ ಪಡ್ಕೊಳ್ಬೇಕಂದ್ರೆ ಒಂದು ದೊಡ್ಡ ಯುದ್ಧನೇ ಗೆಲ್ಲಬೇಕು. ಮುಂಚೆ ಮಹಾರಾಜರು ಒಂದು ರಾಜ್ಯನ ಇನ್ನೊಂದು ರಾಜ್ಯ ಗೆಲ್ಲಬೇಕಾದ್ರೆ ಎಷ್ಟು ಕಷ್ಟ ಇತ್ತು. ವೈರಿಗಳನ್ನು ಸೋಲಿಸಿ ಮತ್ತೊಂದು ಮಾಡಿ ಯಾವುದೋ ಒಂದು ಕುತಂತ್ರ ಮಾಡಿ ರಾಜ್ಯನ ಗೆದ್ದ ಮೇಲೆ ಅವರು ಅವರ ಹಿಡಿತಕ್ಕೆ ಆ ರಾಜ್ಯ ಅಳವಡಿಕೆ ಆಗ್ತಾಯಿತ್ತು. ಸೊ ಹಂಗಾಗಿ ಕಾಂಪಿಟೇಷನ್ ಅನ್ನೋದು, ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಂಗಾಗಿ ಈಗ ಹಲವಾರು ವರ್ಷಗಳಿಂದ ಟೀಚರ್ ಪೋಸ್ಟ್ ಕನ್ಫರ್ಮ್ ಮಾಡಿರಲಿಲ್ಲ. ಸೊ ಅತಿ ಶೀಘ್ರದಲ್ಲೇ ಡಿಸೆಂಬರ್ ಇಲ್ಲ ಜನವರಿಲಿ ಕನ್ಫರ್ಮ್ ಮಾಡ್ತಾರೆ. ಸೊ ಹಂಗಾಗಿ ಕಾಂಪಿಟೇಷನ್ ಅನ್ನೋದು ಭಾಳ ಈಗಿನ ಇದರಲ್ಲಿ ಒಂದೊಂದು ಪಾಯಿಂಟ್ ಡಿಜಿಟಲ್ಲಿ ಮೈನಸ್ ಆಗ್ತದೆ. ಸೊ ಹಂಗಾಗಿ ಯಾರಿಗೆ ಕಷ್ಟ ಇದೆ, ಯಾರಿಗೆ ಅವಶ್ಯಕತೆ ಇದೆ, ಅವರು ಖಂಡಿತ ಓದ್ತಾರೆ. ಓದಿ ನೆಕ್ಸ್ಟ್ ಅವ್ರ ಗೋಲ್ ಅನ್ನೋದು ಮೊದಲು ನಮ್ಮಲ್ಲಿ ಗೋಲ್ ಅನ್ನೋದು ನಾವು ಯಾವತ್ತೂ ಒಂದು ಸಕ್ಸಸ್ ಆಗಬೇಕಾದ್ರೆ ನಾವು ಒಂದು ಗೋಲ್ ಅನ್ನೋದೇನಿದೆಯಲ್ಲ, ಗೋಲ್ ಅನ್ನೋದು ಮಾಡಿಕೊಂಡಾಗಲೇ ಅದು ನಮ್ಮಲ್ಲಿ ಒಂದು ನೆಕ್ಸ್ಟ್ ನಾವು ಸಕ್ಸಸ್ ಆಗೋದು. ಸೊ ಹಂಗಾಗಿ ಈಗ ಮನೆಯಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿದರೆ ಇನ್ನೊಂದು ಮಾಡಿದರೆ ಸೊ ಸಕ್ಸಸ್ ಅನ್ನೋದು ಕಾಣಲ್ಲ. ಹಾಗಾಗಿ ಈ ಸಕ್ಸಸ್ ಅನ್ನೋದು ಇದೆಯಲ್ಲ, ನಾವೊಂದು ಟಾರ್ಗೆಟ್ ರೀಚ್ ಆಗಬೇಕಾದ್ರೆ ನಾವೊಂದು ಟೈಮ್ ಟೇಬಲ್ ಹಾಕ್ಕೊಂಡ್ಮೇಲೆ ಆ ಟೈಮ್ ಟೇಬಲ್ ಪ್ರಕಾರ ನೀವು ಸ್ಟಡಿ ಮಾಡ್ತಾ ಹೋದರೆ, ಇನ್ಕ್ಲೂಡಿಂಗ್ ಸ್ಟೆಪ್ ಬೈ ಒಂದು ತೊಗೊಂಡು ಬುಕ್ಕನ್ನು ಯಾವ ನೇರೆಸ್ಟ್ ಸ್ಟಡಿ ಮಾಡಬೇಕಾದ್ರೂ ಸಹ ಹಾಗೆ ಯಾವ ಥರ ಮಾಡಬೇಕು, ಯಾವ ಹಂತಲ್ಲಿ ಯಾವುದನ್ನು ಯೂಸ್ ಮಾಡಬೇಕು, ಯಾವ ಥರ ನೋಟ್ಸ್ ಮಾಡಬೇಕು, ಆಮೇಲೆ ಆ ನೋಟ್ಸನ್ನು ಯಾವ ಥರ ನಾವು ಅಳವಡಿಸ್ಕೋಬೇಕು, ಕಾಂಪಿಟೇಟಿವಲ್ಲಿ ಕರೆಂಟ್ ಇವೆಂಟ್ಸನ್ನು ಯಾವ ಥರ ನೋಡಬೇಕು, ಸೈನ್ಸು, ಮ್ಯಾಥ್ಸು. ಸೊ ಹಲವಾರುಗಳನ್ನು ಶಾರ್ಟ್ ನೋಟ್ಸ್ ಮಾಡಿಕೊಂಡು ಶಾರ್ಟ್ ನೋಟ್ಸಲ್ಲೇ ಮತ್ತೆ ಫಿಲ್ಟರ್ ಮಾಡಿ ಆಮೇಲೆ ಈಗ ಕೆಲವೊಬ್ಬರು ಫಸ್ಟ್ ಟೈಮ್ ಎಕ್ಸಾಮ್ ಬರಿತಾ ಇರ್ತಾರೆ. ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋರಿಗೆ ಸ್ವಲ್ಪ ಗೊಂದಲ ಜಾಸ್ತಿ ಅಂದರೆ ಅವ್ರಿಗೆ ಅನುಭವ ಇರಲ್ಲ, ಅಥವಾ ಏನೋ ಒಂದು OMR ಶೀಟ್ ಬರುತ್ತೆ. OMR ಶೀಟ್ ಎಂಟ್ರಿ ಮಾಡೋದಾಗ ಮಿಸ್ಟೇಕ್ ಮಾಡ್ಕೋಬೋದು. ಸೊ ಹಂಗಾಗಿ ಈ ಮೊದಲು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ಸೊ ಹಳಬರಿಗೆ ಗೊತ್ತಿರುತ್ತೆ, ಅದು ಹಳಬರಿಗೆ ಯಾವ ಥರ ಮಾಡಬೇಕು, ಏನು ಎತ್ತ ಎಲ್ಲ ಮಾಹಿತಿ ಇರುತ್ತೆ. ಹೊಸಬರಿಗೆ ಗೊಂದಲ ಇರುತ್ತೆ. ಸೊ ಆ ಗೊಂದಲಗಳನ್ನು ದೂರ ಮಾಡ್ಕೋಬೇಕಾದ್ರೆ ಸೊ ರೀಸೆಂಟಾಗಿ ಆದಂಥ ಬೇರೆ ಕ್ವಶನ್ ಪೇಪರ್ನ OMR ಶೀಟ್ ಯಾವ ಥರ ಇದೆ ಎಲ್ಲ ಮಾಹಿತಿ ನೋಡ್ಕೊಂಡು ಬರೆದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಈಗ ಕಾಂಪಿಟೇಷನ್ ಭಾಳ ಅಂದರೆ ಭಾಳ ಮುಖ್ಯ, ಇಂಪಾರ್ಟೆಂಟ್ ಇದೆ. ಸೊ ಹಂಗಾಗಿ ಕಾಂಪಿಟೇಷನ್ ಇದರಲ್ಲಿ ನಾವು ಕಾಂಪಿಟೇಟಿವ್ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. 4,000 ಪೋಸ್ಟ್ ಕರೆದಿದ್ದಾರೆ, 4,000ರಲ್ಲಿ ಒಂದೇ ನಿನಗೆ ಬೇಕಾಗಿರೋದು. 4,000 ಪೋಸ್ಟಲ್ಲಿ ನಿನಗೆ ಬೇಕಾಗಿರೋದೆಷ್ಟು ಒಂದೇ. ಸೊ ಕ್ಯಾಸ್ಟ್ ಬರಲಿ ಅಥವಾ OBC ಬರಲಿ, ಜನರಲ್ ಬರಲಿ, ಇದು ಯಾವುದೂ ಲೆಕ್ಕಕ್ಕೆ ಇಟ್ಕೋಬಾರ್ದು. ಓದನ್ನೋದು ಒಂಥರ ಹೆಂಗಂದರೆ ಜಿಂಕೆ ಓಡ್ತದ್ರೆ ಇರಬೇಕು. ಜಿಂಕೆ ಓಡ್ತಾರೆ ನೀವು ಓದಿದರೆ ಲೈಫಲ್ಲಿ ಸಕ್ಸಸ್ ಆಗೇ ಆಗ್ತೀರ.
ಓ, ನೀವು ಆದಂಥ ಒಂದು ಲೈಫ್ ಸಕ್ಸಸ್ಸನ್ನು ಇನ್ನೊಬ್ಬರಿಗೆ ಹೇಳ್ಬೋದು. ಸೊ ನಾ ಹಂಗಿದ್ದೆ ಹಿಂಗಿದೆ. ಸೊ ನನಗೆ ನೌಕರಿ ತಗೋಬೇಕನ್ನೋ ಹಂಬಲ ಯಾರಿಗಿದೆ, ನಾನು ನೌಕರಿ ತಗೊಳ್ಬೇಕನ್ನೋ ಹಂಬಲ ಯಾರಿಗಿದೆ ಅವರು ಲೈಫಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ಸೊ ಹಂಗಾಗಿ ಓದು ಅನ್ನೋದು ಇದೆಲ್ಲ ಸ್ಟಡಿ ಇದು ನಿರಂತರವಾಗಿರಬೇಕು. ಎಕ್ಸಾಮ್ ಇನ್ನು 3 ತಿಂಗಳಿದೆ ಅವಾಗ ಓದೋಕ್ಕೆ ಸ್ಟಾರ್ಟ್ ಮಾಡೋದು, ಆಮೇಲೆ ನಾಳೆ ಎಕ್ಸಾಮ್ ಇದೆ ಅಂದರೆ ಇಡೀ ರಾತ್ರಿ ಓದೋದು, ಈ ಥರ ಮೈಂಡ್ ಇದಾಗಬಾರ್ದು. ಸೊ ನಿರಂತರ ಓದಿರಬೇಕು. ಆಮೇಲೆ ಓದಿದಂಥ ವಿಷಯಗಳನ್ನು ಮನಸ್ಸಲ್ಲಿ ಮಂದಟ್ಟನೆ ಮಾಡಬೇಕು. ನಾನು ಈ ಥರ ಇದೆ, ನೀವು ಕ್ವಶನ್ ಓದಿದಂಥ ವಿಷಯ ಮೇಲೆ ಈ ಥರ ಕ್ವಶನ್ ಬರ್ಬೋದು, ಈ ಥರ ಕ್ವಶನ್ ಬರ್ಬೋದು. ಸೊ ಹಂಗಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಅಥವಾ ಈ ಥರ ಕೇಳ್ಬೋದು. ನೀವಾಗಲೇ ನೀವು ಕ್ವಶನನ್ನು ನಿಮ್ಮ ಮೆಂಟಲಲ್ಲಿ ನೀವು ಗೆಸ್ಸಿಂಗ್ ಮಾಡ್ತಾ ಹೋದರೆ, ಸೊ ಹಂಗಾಗಿ ಈ ಥರ ಕ್ವಶನ್ ಬರ್ಬೋದು ಅಂತ ನೀವಾಗಲೇ ನೀವು ಕ್ವಶನ್ ಹಾಕಬೇಕು. ಒಂದೇದೋ ಎಕ್ಸಾಂಪಲ್, ಈಗ ರೀಸೆಂಟಾಗಿ ಯಾವುದೋ ಒಂದು ಕರೆಂಟ್ ಇವೆಂಟ್ಸ್ ನಡೀತು, ಈ ವಿಷಯ ಮೇಲೆ ಈ ಥರ ಕ್ವಶನ್ ಬರ್ಬೋದು, ಈ ವಿಷಯ ಮೇಲೆ ಈ ಥರ ಬರ್ಬೋದು. ಸೊ ಹಂಗಾಗಿ ಕರೆಂಟ್ ಇವೆಂಟ್ಸ್ ಏನಿದೆಯಲ್ಲ ಅದು ಬರುತ್ತೆ. ಅದರಲ್ಲಿ ಕರೆಂಟ್ ಇವೆಂಟ್ಸು 1 ಇಯರ್ 1.5 ಇಯರ್ ಅದರಲ್ಲಿ ತಗೊಳ್ತಾರೆ ಕ್ವಶನ್ನ. ಆಮೇಲೆ ಮಾಮೂಲಿ ಆ್ಯಸ್ ಇಟ್ ಈಸ್ ಸಿಲೆಬಸ್ ಯಾವ ಥರ ಇದೆ ಆ ಥರ ಸ್ಟೆಪ್ ಬೈ ಸ್ಟೆಪ್ ಓದ್ಕೊಂಡು ಹೋದರೆ ಲೈಫಲ್ಲಿ ಸಕ್ಸಸ್ ಆಗ್ತೀರ. ಸೊ ಹಂಗಾಗಿ ಸ್ಟಡಿ ಅನ್ನೋದು ಭಾಳ. ಆಮೇಲೆ ಇನ್ನೊಂದು ನಿಮಗೆ ಹೇಳೋ ವಿಚಾರ, ಈಗ ಸಕ್ಸಸ್ ಅನ್ನೋದು ಒಂದೇ ಸರಿ ಆಗಲ್ಲ. ಸಕ್ಸಸ್ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನೀವು ಯಾವಾಗಲೂ ಜ್ಞಾನ ಅನ್ನೋದು, ಓದು ಅನ್ನೋದು ಏನಿದೆಯಲ್ಲ ಅದು ಒಂದು ಯಾರು ಕಸ್ಕೊಳ್ಳಾರ್ದಂಥ ಸಂಪತ್ತು. ಸೊ ಆ ಸಂಪತ್ತುಗಳನ್ನು ಈಡೇರಿಸ್ಕೊಂಡು ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಲಿ. ಆಮೇಲೆ ಮುಂದಿನ ನಿಮ್ಮ ಟೀಚರ್ ಕನ್ಫರ್ಮ್ ಮಾಡಿದಂಥ ಹುದ್ದೆಯಲ್ಲಿ ನೀವು ಸಕ್ಸಸ್ ಆಗಲಿ ಅಂತೇಳಿ ನನಗೆ ತಿಳಿದಂಥ ನಿಮಗೆ ಮಾಹಿತಿಗಳನ್ನು ಹೇಳಿದ್ದೀನಿ. ಆದರೆ ನೆಕ್ಸ್ಟು ನಾನು ನಿಮಗೆ ಹೇಳೋ ವಿಚಾರ ಏನಂದರೆ, ಸೊ ಈ ಶಿಕ್ಷಕರ ಹುದ್ದೆಗೆ ಸೊ ಯಾರ್ಯಾರ ಎಲಿಜಿಬಿಲಿಟಿ ಆಗ್ತಿರೋ ಟೆಟ್ಟಲ್ಲಿ ನೆಕ್ಸ್ಟ್ ಕನ್ಫರ್ಮ್ ಆದಲ್ಲಿ ವಿದ್ಯಾರ್ಥಿಗಳು ಸಹ ಸೊ ಚೆನ್ನಾಗಿ ಓದಿ ರ್ಯಾಂಕಲ್ಲಿ ಬರ್ರಿ. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಆಸೆ, ನಿಮ್ಮ ಹೆಂಡತಿ ಮಕ್ಕಳು ಅಥವಾ ನಿಮ್ಮ ಸಹೋದರ ಸಹೋದರಿಯರ ಆಸೆಗಳನ್ನ ಈಡೇರಿಸ್ರಿ. ಸೊ ಹೀಗಾಗಿ ಇನ್ನೊಂದು ವೆರಿ 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 ಇಂಪಾರ್ಟೆಂಟ್ ವಿಷಯ, ಯಾವಾಗ ನಾವು ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ಕೊಂಡು ಫೋನ್ಗಳನ್ನು ಯೂಸ್ ಕಡಿಮೆ ಇಟ್ಕೊಂಡು ಕಾಲಹರಣ ಮಾಡದೆ ನಿರಂತರವಾಗಿ ಸ್ಟಡಿ, ಆಮೇಲೆ ಮನಸ್ಸಿಗೆ ಸ್ವಲ್ಪ ರಿಲೀಫ್ ಸಿಗಬೇಕಾದ್ರೆ ಯೋಗ, ವಾಕು ಮಸ್ಟ್ ಆ್ಯಂಡ್ ಶುಡ್ ಬೇಕು. ಆಮೇಲೆ ಓದ್ತಾನಂತ ಇಡೀ ರಾತ್ರಿ ಓದೋದು ಮಲಗೋದು ಈ ಥರ ಆದರೆ ಅದು ಹೆಲ್ತ್ ಇಶ್ಯೂ ಆಗುತ್ತೆ. ಹಂಗಾಗಿ ಸೊ ಎಲ್ಲವೂ ಲಿಮಿಟ್ ಇಟ್ಕೊಂಡು ಸ್ಟಡಿನ ಚೆನ್ನಾಗಿ ಮಾಡಿ ನಿಮ್ಮ ನೆಕ್ಸ್ಟ್ ಟೀಚರ್ಗೆ ಕನ್ಫರ್ಮ್ ಆದರೆ ಸೊ ನಿಮ್ಮಲ್ಲಿ ಯಾರ್ಯಾರು ಓದಿದಂಥ ವಿದ್ಯಾರ್ಥಿಗಳು ಸಕ್ಸಸ್ ಆಗಲಿ, ಶಿಕ್ಷಕರ ವೃತ್ತಿಗೆ ಅವರು ಒಂದು ಅಪಾಯಿಂಟ್ಮೆಂಟ್ ಆಗಲಿ ಅಂಥೇಳಿ ಇವತ್ತಿನ ನನ್ನ ವಿಷಯನ ಮುಗಿಸ್ತೇನೆ. ಸೊ ನಾನು ತಿಳಿದಂಥ ಮಾಹಿತಿಗಳನ್ನ ಹೇಳಿದೆ. ಸೊ ಇದರಲ್ಲಿ ಏನಾದರೂ ಡಿಮೆರಿಟ್ ಇದ್ದರೆ ಹೇಳಿ ಕಮೆಂಟ್ಸಲ್ಲಿ, ನಾನು ಅದನ್ನು ಸರಿಪಡಿಸ್ಕೊಳ್ತೀನಿ. ಸೊ ನನ್ನ ಇನ್ನೂ ಹಾಗೆ ಜೀವನದಲ್ಲಿ ಮನುಷ್ಯನಿಗೆ ಬೇಕಾದಂಥ ಅಂಶಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ನಾನು ಇದು ಫಸ್ಟ್ ಟೈಮ್, ಇದು ಸೆಕೆಂಡ್ ವಿಡಿಯೋ ನನ್ನ ಇದರಲ್ಲಿ ನಾನು ಅದು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅದು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೋ ಬಿಡುತ್ತೋ ನನಗದು ಗೊತ್ತಿಲ್ಲ ಮಾಹಿತಿ. ನನ್ನ ವಿಚಾರಗಳು ನನಗೆ ತಿಳಿದಂಥ ಜ್ಞಾನವನ್ನು ಸೊ ಜನರಿಗೆ ಮತ್ತು ನನ್ನ ಕೈ ಎಷ್ಟಾಗುತ್ತೆ ಅಷ್ಟು ಹೇಳ್ತೀನಿ. ಇದು ವಿಚಾರನ ಹೇಳೋದು ಎಲ್ಲರಿಗೂ ಗೊತ್ತಿರೋದು ಬಿಡುವನ್ನ ಹೇಳ್ತಾರೆ ಅಂತಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ಹೇಳೋಕ್ಕಾಗಲ್ಲ, ಅವ್ರ ಜ್ಞಾನ ಯಾರಿಗಿರುತ್ತೆ ಅವ್ರು ಮಾತ್ರ ಹೇಳ್ಬೋದು ಅಂತ ಹೇಳ್ತಾ ಈ ವಿಚಾರನ ಇಲ್ಲಿಗೆ ಮುಗಿಸ್ತೇನೆ. ಬಾಯ್.